ರಾಜಧಾನಿ ಬೆಂಗಳೂರಿನ HSR ಲೇಔಟ್ನಲ್ಲಿ ಬಾತ್ರೂಮ್ನಲ್ಲಿ ಮೃತದೇಹ ಸಿಕ್ಕಂತ ಕೇಸಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಇದು ಅಸಹಜ ಸಾವಲ್ಲ, ಬದಲಾಗಿ ಕೊಲೆ ಅನ್ನುವಂಥ ಡೀಟೇಲ್ ಲಭ್ಯ ಆಗಿದೆ. ಪ್ರಿಯಕರನೊಂದಿಗೆ ಸೇರಿ ಪತ್ನಿ ನಂದಿನಿ ಕೊಲೆ ಮಾಡಿರೋದು ಅನ್ನೋ ವಿಚಾರ ಗೊತ್ತಾಗಿದೆ. ಹೃದಯಾಘಾತ ಅಂತ ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ರು ನಂದಿನಿ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಂಥ ಘಟನೆ ಇದು. ಈ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಈಗ ನಂದಿನಿ ಮತ್ತು ನಂದಿನಿಯ ಪ್ರಿಯಕರ ನಿತೇಶ್ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗಿದೆ. ನನ್ನ ಗಂಡ ಹೃದಯಾಘಾತಕ್ಕೊಳಗಾಗಿ ಸತ್ತು ಹೋಗಿದ್ದಾನೆ ಅಂತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ನಂದಿನಿ ವಿಷಯವನ್ನು ತಿಳಿಸಿದ್ಲು. ಆದರೆ ಪೊಲೀಸರಿಗೆ ಈ ಕೇಸ್ನ ಬಗ್ಗೆ ಅನುಮಾನ ಬಂದಿತ್ತು. ತನಿಖೆ ಮುಂದುವರಿಸಿದಂಥ ಸಂದರ್ಭದಲ್ಲಿ ನಂದಿನಿ ಈ ನಿತೀಶ್ ಜೊತೆಗೆ ಸಂಪರ್ಕದಲ್ಲಿರೋದು, ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿರೋದು ಗೊತ್ತಾಗಿತ್ತು. ಆಗಲೇ ಪೊಲೀಸರಿಗೆ ಅನುಮಾನ ದಟ್ಟವಾಗಿತ್ತು. ಇದು ಹೃದಯಾಘಾತ ಅಲ್ಲ, ಬದಲಾಗಿ ಇದು ಪ್ಲ್ಯಾಂಡ್ ಮರ್ಡರ್ ಅನ್ನೋ ವಿಚಾರ ಗೊತ್ತಾಗಿತ್ತು. ಇದಾದ ತಕ್ಷಣ ಪೊಲೀಸರು ತನಿಖೆಯನ್ನು ಆ ಆಯಾಮದಲ್ಲಿ ಮಾಡಿದ್ದಾರೆ. ಸದ್ಯ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಇವರಿಬ್ಬರ ನಾಟಕ ಬಯಲಾಗಿದ್ದು ಹೇಗೆ? ರಕ್ಷತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಂದಿನಿ ಮತ್ತೆ ನಿತೀಶ್ ಏನಿಬ್ಬರಿದೆ ಇವರಿಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತಹದ್ದು. ಮುಖ್ಯವಾಗಿ ಏನು ಈತ ವೆಂಕಟರಮಣ ಅಂತ ಈತ ಇರ್ತಾನೆ. ಈತ ಕಳೆದ 4 ವರ್ಷಗಳ ಹಿಂದೆ ಈಕೆಯನ್ನ ಅಂದ್ರೆ ನಂದಿನಿಯನ್ನ ಮದುವೆ ಮಾಡಿಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ಆದ್ರೆ ಈ ಹಿಂದೆ ಸ್ಕೂಲ್ ಏಜ್ನಿಂದಲೂ ಕೂಡ ನಂದಿನಿ ಮತ್ತು ನಿತೇಶ್ ಇಬ್ರು ಸಹ ಪರಿಚಯ ಇರ್ತಾರೆ. ಅದಾದ ನಂತರ ಅವರಿಬ್ಬರ ಮಧ್ಯೆ ಪ್ರೇಮಾಂಕರು ಕೂಡ ಆಗಿರುತ್ತೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ಇನ್ನು ಅಲ್ಲಿ ಲವ್ ಮಾಡ್ತಾ ಇದ್ದಂತಹ ಸ್ಕೂಲ್ ಏಜ್ ನಿಂದ ಕೂಡ ಲವ್ ಮಾಡ್ತಾ ಇದ್ದಂತಹ ಒಂದು ನಂದಿನಿ ಮತ್ತು ನಿತೇಶ್ ಕಳೆದ 4-5 ವರ್ಷಗಳ ಹಿಂದೆ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆದ ತಕ್ಷಣವೇ ನಂದಿನಿಗೆ ವೆಂಕಟರಮಣ ಅನ್ನೋರ ಜೊತೆ ಒಂದು ಮದುವೆ ಕೂಡ ಆಗುತ್ತೆ. ಇದಾದ ನಂತರ ಏನು ಕಳೆದ ವರ್ಷ ಅಂದ್ರೆ 2023 ತನಕ ನಂದಿನಿ ಯಾವುದೇ ರೀತಿಯಾದಂತಹ ಸಂಪರ್ಕದಲ್ಲಿ ನಿತೇಶ್ ಜೊತೆ ಇರೋದಿಲ್ಲ. ಇನ್ನು ಯಾವಾಗ ಗಂಡನ ಜೊತೆ ಸಣ್ಣ ಪುಟ್ಟ ಕಿರಿಕ್ ಶುರುವಾಗುತ್ತೆ, ಆಗ ಹಳೆಯ ಪ್ರಿಯಕರ ನೆನಪಿಗೆ ಬರ್ತಾನೆ. ಅದಾದ ನಂತರ ಆತನಿಗೆ ಒಂದು ಪದೇ ಕಾಲ್ ಮಾಡುವಂತಹದ್ದು ಅಥವಾ ಆತನ ಜೊತೆ ಸಂಪರ್ಕ ಸಾಧಿಸುವಂತಹ ಪ್ರಯತ್ನ ಪಡ್ತಾಳೆ. ಆಗ ಆತನು ಕೂಡ ಈಕೆಗೆ ಒಂದು ಸಂಪರ್ಕಕ್ಕೆ ಸಿಕ್ಕಿ ಪದೇ ಅಂದ್ರೆ ಸುಮಾರು ಆಂಧ್ರ ಮೂಲದವರಾಗಿದ್ದರಿಂದ ಆಂಧ್ರದಿಂದ ಬಂದು ಬೆಂಗಳೂರಿನಲ್ಲಿ ಈಕೆಯನ್ನ ಮೀಟ್ ಮಾಡಿ ಅದಾದ ನಂತರ ವಾಪಸ್ ಹೋಗ್ತಾ ಇದ್ದಂತಹ ಒಂದು ಸನ್ನಿವೇಶ ಇಲ್ಲಿ ಕ್ರಿಯೇಟ್ ಆಗಿತ್ತು. ಇದೇ ರೀತಿಯಲ್ಲಿ ಗಂಡ ಯಾವಾಗ ಮನೆಯಲ್ಲಿರಲ್ಲ, ಗಂಡ ಯಾವಾಗ ಹೊರಗಡೆ ಹೋಗ್ತಾನೆ, ಆಗ ಪ್ರಿಯಕರನನ್ನ ಮನೆಗೆ ಕರ್ಸ್ಕೊತಾ ಇದ್ಲು. ಅದೇ ನಿಟ್ಟಿನಲ್ಲಿ ಕಳೆದ ಜನವರಿ 9ನೇ ತಾರೀಕು ಕೂಡ ಆಂಧ್ರದಲ್ಲಿದ್ದಂತಹ ಪ್ರಿಯಕರನಿಗೆ ಕರೆ ಮಾಡಿ ನನ್ನ ಗಂಡ ಎಲ್ಲೋ ಹೋಗ್ತಾ ಇದ್ದಾರೆ ಹೊರಗಡೆ, ನೀನು ಮನೆಗೆ ಬಾ ಅನ್ನುವಂತಹ ನಿಟ್ಟಿನಲ್ಲಿ ಕರ್ಸ್ಕೊಂಡಿರ್ತಾಳೆ. ಈಗ ಏನು ನಿತೇಶ್ ಗಂಡ ಇರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದಾದ ತಕ್ಷಣ ಏನು ಕೆಲವೇ ಗಂಟೆಗಳಲ್ಲಿ ಮತ್ತೆ ವೆಂಕಟರಮಣ ವಾಪಸ್ ಮನೆಗೆ ಬರ್ತಾನೆ. ಆಗ ಇಬ್ಬರನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಏನು ಪಕ್ಕದಲ್ಲಿದ್ದಂತಹ ಕಲ್ಲನ್ನ ತೆಗೆದುಕೊಂಡು ಬಲವಾಗಿ ತಲೆಗೆ ಒಂದು ಹಾಕ್ತಾರೆ. ಅದಾದ ನಂತರ ಸ್ಥಳದಲ್ಲೇ ಮೃತ ಹೊಂದ ನಂತರ ಏನು 112ಗೆ ನಂದಿನಿ ಕರೆ ಮಾಡ್ತಾಳೆ. ನನ್ನ ಗಂಡ ಹೃದಯಾಘಾತವಾಗಿ ಬಾತ್ರೂಮ್ನಲ್ಲಿ ಜಾರಿ ಬಿದ್ದು ತಲೆಗೆ ಹೊಡ್ಕೊಂಡು ಸತ್ತು ಹೋಗಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ. ಅದಾದ ನಂತರ ಕ್ರೈಮ್ ಸೀನ್ ಅನ್ನು ನೋಡಿದ್ರೆ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಅನ್ಯಾಚುರಲ್ ಡೆತ್ UDR ತರನೇ ಇತ್ತು. ಇದೇ ಹಿನ್ನೆಲೆಯಲ್ಲಿ ಮೊದಲಿಗೆ ಆ ಒಂದು ಪ್ರಕರಣವನ್ನು UDR ಅಂತ ತಿಳಿದಂತ ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಬಲವಾಗಿ ಯಾರೋ ಕಲ್ಲಿನಿಂದ ತಲೆಗೆ ಜಜ್ಜಿದ್ದಾರೆ ಅನ್ನುವಂತಹದ್ದು ಬೆಳಕಿಗೆ ಬರುತ್ತೆ. ಅದಾದ ನಂತರ ನಂದಿನಿ ಮತ್ತೆ ನಿತೀಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿರುವಂತಹದ್ದು. ಸದ್ಯಕ್ಕೆ ಇಬ್ಬರನ್ನು ಬಂಧಿಸಿ ಮತ್ತೆ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇರುವಂತಹದ್ದು. ರಕ್ಷತ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.